ನಾನು ಇವತ್ತು ಹೇಳ್ಕೊಡ್ತಾ ಇರೋ ಸ್ಟಾಕ್ಸ್ ಅನಾಲಿಸಿಸ್ ಇದು ನಿಮಗೆ ನಾಳೆಗೆ ದಟ್ ಈಸ್ ಆನ್ 24th of April 2024ಗೆ ಯೂಸ್ಫುಲ್ ಆಗುತ್ತೆ. ಅದಕ್ಕೇ ವಿಡಿಯೋನ ಸ್ಕಿಪ್ ಮಾಡ್ದೇನೆ ವಿಡಿಯೋನ ಎಂಡ್ವರೆಗೂ ನೋಡಿ. ಹಾಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅಪ್ಸ್ಟಾಕ್ಸ್ ಅವ್ರದ್ದು ಲಿಂಕ್ ಹಾಕಿರ್ತೀನಿ. ಆ ಲಿಂಕ್ ಮುಖಾಂತರ ಹೋಗಿ ತಾವು ತಮ್ಮ ಡಿಮ್ಯಾಟ್ ಅಕೌಂಟ್ನ ಫ್ರೀಯಾಗಿ ಕ್ರಿಯೇಟ್ ಮಾಡಿಕೊಂಡು ತಾವು ಇಂಟ್ರಾಡೇ ಟ್ರೇಡಿಂಗ್ನ ಸ್ಟಾರ್ಟ್ ಮಾಡ್ಬೋದು. ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಫಸ್ಟ್ ಸ್ಟಾಕ್ ಬಂದು ಬಾಟಾ ಇಂಡಿಯಾ. ಓಕೆನಾ, ಬಾಟಾ ಇಂಡಿಯಾ ಅವನ 15 minute ಟೈಮ್ ಫ್ರೇಮ್ ವಾಟ್ ಯು ಗ್ಯಾಸ್ ಕ್ಯಾನ್ ಸಿ ಯರ್ ನೋಡ್ಕೊಳ್ಳಿ. ನಾನು ಈ ಟಾಪಿಂದ ಹೀಗೆ ಒಂದು ಟ್ರೆಂಡ್ ಲೈನ್ ಹಿಡಿತೀನಿ, ಅರ್ಥ ಆಯ್ತಾ? ಈ ಟ್ರೆಂಡ್ ಲೈನ್ ಬಂದು ನೋಡಿ, ರೆಸಿಸ್ಟೆನ್ಸ್ ರೆಸಿಸ್ಟೆನ್ಸ್ ರೆಸಿಸ್ಟೆನ್ಸ್. ಓಕೆನಾ, ದಿಸ್ ಟ್ರೆಂಡ್ ಲೈನ್ ಇಟ್ ಈಸ್ ಆಕ್ಟಿಂಗ್ ಆಸ್ ಎನ್ ರೆಸಿಸ್ಟೆನ್ಸ್ ಟ್ರೆಂಡ್ ಲೈನ್. ಓಕೆನಾ, ನೆಕ್ಸ್ಟು ನಾನು ಆಲ್ ದ ವೇ ಫ್ರಮ್ ದ ಟಾಪ್ ಟಿಲ್ ಬಾಟಮ್, ಈ ಬಾಟಮ್ವರೆಗೂ ಫಿಬೋನಾಚಿ ಹಾಕಿದ್ರೆ ಇದು ನೋಡಿ 618 ಎಕ್ಸಾಕ್ಟ್ 618 ಲೆವೆಲ್ಸ್ ಇಂದ ರಿಜೆಕ್ಷನ್ ಫೇಸ್ ಮಾಡಿ ನೌ ಪ್ರೈಸ್ ಇಸ್ ಆನ್ ಫಿಬೋನಾಚಿಸ್ 50% ಲೆವೆಲ್ಸ್, ಅರ್ಥ ಆಯ್ತಾ? ನೆಕ್ಸ್ಟು ನೋಡ್ಕೊಳ್ಳಿ, ನಾನು ಒಂದು ಟ್ರೆಂಡ್ ಲೈನ್ ಹಿಡಿತೀನಿ. ಓಕೆನಾ, ಈ ಬಾಟಮಿಂದ ನೋಡಿ, ಈ ಬಾಟಮಿಂದ ಹೀಗೆ ಒಂದು ಟ್ರೆಂಡ್ ಲೈನ್ ಹಿಡಿತೀನಿ, ಅರ್ಥ ಆಯ್ತಾ? ನೋಡಿ ಇಲ್ಲಿವರೆಗೂ. ಓಕೆ, ಸೊ ದಿಸ್ ಟ್ರೆಂಡ್ ಲೈನ್ ಇಟ್ ಈಸ್ ಆಕ್ಟಿಂಗ್ ಆಸ್ ಅನ್ ಸಪೋರ್ಟ್ 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 ಸಪೋರ್ಟ್. ಓಕೆನಾ, ಈ ಟ್ರೆಂಡ್ ಲೈನ್ ಬಂದು ಸಪೋರ್ಟ್ ಟ್ರೆಂಡ್ ಲೈನ್. ಓಕೆನಾ, ಇವಾಗ ನಾವು ಫಸ್ಟ್ ಲೆಟ್ ಅಸ್ ಟಾಕ್ ಅಬೌಟ್ ಸೆಲ್ಲಿಂಗ್. ಓಕೆ, ಸೊ ಗೈಸ್, ನಾಳೆ ಸೆಲ್ಲಲ್ಲಿ ಮಾಡ್ತೀರಾ ಅಂದರೆ ಪ್ರೈಸ್ ನೋಡ್ಕೊಳ್ಳಿ, ಈ ಟ್ರೆಂಡ್ ಲೈನ್ ಬ್ರೇಕ್ ಡೌನ್ ಕೊಟ್ಟು ಈ ಲೆವೆಲ್ಸ್ ಕೆಳಗೆ ಸಸ್ಟೈನ್ ಆಗಬೇಕು. ಓಕೆನಾ, ಸೆಲ್ ವೆನ್ ಪ್ರೈಸ್ ಕ್ರಾಸಸ್ 1344 ಲೆವೆಲ್ಸ್ ಕೆಳಗೆ ಸಸ್ಟೈನ್ ಆಗ್ತಿದ್ದಂಗೆ ಸೆಲ್ ಮಾಡಿ. ಟಾರ್ಗೆಟ್ ನಂಬರ್ 1 is gonna be at 1340 and target number 2 is gonna be at 1330 will be our target number 2. 1344 ಲೆವೆಲ್ಸ್ ಕೆಳಗೆ ಸಸ್ಟೈನ್ ಆಗ್ತಿದ್ದಂಗೆ ಸೆಲ್ ಮಾಡಿ. 1340 will be target number 1, 1330 will be target number 2, ಅರ್ಥ ಆಯ್ತಾ? ಇದು ಸೆಲ್ಲಿಂಗ್ ಆಯಿತು. ನಾವು ಲೆಟ್ ಅಸ್ ಟಾಕ್ ಅಬೌಟ್ ಬೈಯಿಂಗ್. ಬೈಯಿಂಗ್ಗೆ ನೋಡ್ಕೊಳ್ಳಿ, ನಾಳೆ ಏನಾದರೂ ಮಾರ್ಕೆಟ್ ಫ್ಲ್ಯಾಟ್ ಓಪನ್ ಆಗಿ ಈ ಟ್ರೆಂಡ್ ಲೈನ್ ಮೇಲೆ ಸಸ್ಟೈನ್ ಆಗೋಯ್ತು ಅಂದರೆ, ಇನ್ ಕೇಸ್ ಆಫ್ ಫ್ಲ್ಯಾಟ್ ಓಪನಿಂಗ್, ಓಕೆನಾ, ಮಾರ್ಕೆಟ್ ಫ್ಲ್ಯಾಟ್ ಓಪನ್ ಆಗಿ ಈ ಟ್ರೆಂಡ್ ಲೈನ್ ಮೇಲೆ ಬ್ರೇಕ್ಔಟ್ ಕೊಡ್ತು ಅಂದರೆ ಬೈ ವೆನ್ ಪ್ರೈಸ್ ಕ್ರಾಸಸ್ 1360 ಆ್ಯಂಡ್ ಯೋರ್ ಟಾರ್ಗೆಟ್ ಈಸ್ ಗೋನ ಬಿ ಅಟ್ 1370. ಇದು ನಿಮ್ಮದು ಟಾರ್ಗೆಟ್ ಬರುತ್ತೆ, ಅರ್ಥ ಆಯ್ತಾ? ನಾಳೆ ಮಾರ್ಕೆಟ್ ಏನಾದರೂ ಗ್ಯಾಪ್ ಅಪ್ ಓಪನ್ ಆಗೋದ್ರೆ ಯು ಹ್ಯಾವ್ ಟು ವೇಟ್ ಅಂಟಿಲ್ ಪ್ರೈಸ್ ಕ್ರಾಸಸ್ ದಿಸ್ ಝೋನ್. ಓಕೆನಾ, ಗ್ಯಾಪ್ ಅಪ್ ಓಪನಿಂಗಲ್ಲಿ ಯು ಹ್ಯಾವ್ ಟು ವೇಟ್ ವೆನ್ ಪ್ರೈಸ್ ಕ್ರಾಸಸ್ 1370 ಫಾರ್ ಬೈಯಿಂಗ್. ಓಕೆನಾ, 1370 ಲೆವೆಲ್ಸ್ ಮೇಲೆ ಸಸ್ಟೈನ್ ಆಗ್ತಿದ್ದಂಗೆ ಬೈ ಮಾಡಿ. ಟಾರ್ಗೆಟ್ ನಂಬರ್ 1 is gonna be at 1380, ಟಾರ್ಗೆಟ್ ನಂಬರ್ 2 is gonna be at 1390, ಅರ್ಥ ಆಯ್ತಾ? ನಾವು ಲೆಟ್ ಅಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಸ್ಟಾಕ್. ನೆಕ್ಸ್ಟ್ ಸ್ಟಾಕ್ ಬಂದು ICICI ಬ್ಯಾಂಕ್. ಓಕೆ, ICICI ಬ್ಯಾಂಕ್ ಅವನ 15 minute ಟೈಮ್ ಫ್ರೇಮ್ ನೋಡ್ಕೊಳ್ಳಿ. ನಾನು ಇಲ್ಲಿ ನೋಡಿ, ಇದು ಫಾಲ್, ಹಾಗೇನೆ ಇದು ರಿಟ್ರೇಸ್ಮೆಂಟ್. ಓಕೆನಾ, ರಿಟ್ರೇಸ್ಮೆಂಟ್. ಓಕೆ, ಸೊ ಈ ರಿಟ್ರೇಸ್ಮೆಂಟ್ನ ಫಿಬೋನಾಚಿ ಟೂಲ್ ಆಗಿ ಕ್ಯಾಲ್ಕುಲೇಟ್ ಮಾಡೋಣ. ಅದಕ್ಕೆ ಫಿಬೋನಾಚಿನ ಸೆಲೆಕ್ಟ್ ಮಾಡಿ ನೋಡ್ಕೊಳ್ಳಿ. ನಾನು ನೋಡಿ ಫಿಬೋನಾಚಿ ಸೆಲೆಕ್ಟ್ ಮಾಡಿ ಈ ಟಾಪಿಂದ ಈ ಬಾಟಮ್ವರೆಗೂ ಫಿಬೋನಾಚಿ ಹಾಕ್ತೀನಿ. ಅಲ್ಲಿ ನೀವು ಕ್ಲಿಯರ್ ಆಗಿ ನೋಡ್ಬೋದು ಪ್ರೈಸ್ ಇಸ್ ಎಕ್ಸಾಕ್ಟ್ಲಿ ಆನ್ ಫಿಬೋನಾಚಿ 618 ಲೆವೆಲ್ಸ್, ಮೇಕ್ ಔಟ್ ಬ್ರೇಕ್ ಲೆವೆಲ್ಸ್ ಅಲ್ಲಿದೆ, ಅರ್ಥ ಆಯ್ತಾ? ಇದು ಪಾಯಿಂಟ್ ನಂಬರ್ 1. ಹಾಗೇನೆ ನೀವಿಲ್ಲಿ ಇನ್ನೊಂದು ಪಾಯಿಂಟ್ ಅಬ್ಸರ್ವ್ ಮಾಡಬೇಕು. ಈ ಝೋನ್ ನೋಡಿ ಮಲ್ಟಿಪಲ್ ಟೈಮ್ಸ್ ಟೆಸ್ಟ್ ಆಗೋಗಿದೆ, ಟ್ರೈ ಮಾಡ್ತಾ ಇದ್ದಾರೆ ಬೈಯರ್ಸ್ ಬ್ರೇಕ್ ಮಾಡೋಕ್ಕೆ ಈ ಝೋನ್ನ, ಅರ್ಥ ಆಯ್ತಾ? ಇವಾಗ ನಾವು ಫಸ್ಟು ಬೈ ಬಗ್ಗೆ ಮಾತಾಡೋಣ. ಓಕೆ, ಸೊ ಗೈಸ್, ನಾಳೆ ಬೈಯಲ್ಲಿ ಮಾಡ್ತೀರಾ ಅಂದರೆ ಬೈ ವೆನ್ ಪ್ರೈಸ್ ಕ್ರಾಸಸ್ ದಿಸ್ ಝೋನ್. ಓಕೆನಾ, ಬೈ ವೆನ್ ಪ್ರೈಸ್ ಕ್ರಾಸಸ್ 1
1095 ಲೆವೆಲ್ಸ್ ಮೇಲ್ಗಡೆ ಸಸ್ಟೈನ್ ಆಗ್ತಿದ್ದಂಗೆ ಬೈ ಮಾಡಿ ಟಾರ್ಗೆಟ್ ನಂಬರ್ 1 is going to be at 1100 will be target number 1. Target number 2 is going to be at 1105 will be target number 2. 1095 ಲೆವೆಲ್ಸ್ ಕೆಳಗೆ ಸಸ್ಟೈನ್ ಆಗ್ತಿದ್ದಂಗೆ ಸೆಲ್ ಮಾಡಿ 1100 will be target number 1. 1105 will be target number 2. ಅರ್ಥ ಆಯ್ತಾ? ಇದು ಬೈಯಿಂಗ್ ಆಯಿತು. ನೌ ಲೆಟ್ ಅಸ್ ಟಾಕ್ ಅಬೌಟ್ ಸೆಲ್ಲಿಂಗ್. ಸೆಲ್ಲಿಂಗ್ ಎಲ್ಲಿ ಮಾಡ್ತೀರಾ ಅಂದರೆ ನೋಡಿ, ಪ್ರೈಸು ಈ ಲೆವೆಲ್ಸ್ ಕೆಳಗೆ ಸೆಲ್ ಆಗಬೇಕು. ಓಕೆನಾ? ಅಂದರೆ ಬ್ರೇಕ್ ಡೌನ್ ಸಿಗಬೇಕು. ಸೆಲ್ ವೆನ್ ಪ್ರೈಸ್ ಕ್ರಾಸಸ್ 1080 ಆ್ಯಂಡ್ ಯುವರ್ ಟಾರ್ಗೆಟ್ ಈಸ್ ಗೋನ್ ಬಿ ಎಟ್ 1070 ವಿಲ್ ಬಿ ಯುವರ್ ಟಾರ್ಗೆಟ್. 1080 ಲೆವೆಲ್ಸ್ ಕೆಳಗೆ ಸಸ್ಟೈನ್ ಆಗ್ತಿದ್ದಂಗೆ ಸೆಲ್ ಮಾಡಿ 1070 will be your target. ಅರ್ಥ ಆಯ್ತಾ? Now let us move on to the next stock. So guys, next stock ಬಂದು L&T. ಓಕೆನಾ? Larsen and Turbo. ಓಕೆ, L&T. ಅರ್ಥ ಆಯ್ತಾ? ಸೊ L&T 1 ಟೈಮ್ ಫ್ರೇಮಲ್ಲಿ ನಾನು ಫಿಬೋನಾಚಿ ಹಾಕ್ತೀನಿ. ಓಕೆನಾ? ಫಿಬೋನಾಚಿ ಈ ಬಾಟಮಿಂದ ಈ ಟಾಪ್ವರೆಗೂ ಫಿಬೋನಾಚಿ ಹಾಕಿದ್ರೆ ನೋಡಿ, ಪ್ರೈಸ್ ಎಕ್ಸಾಕ್ಟಾಗಿ ಫಿಬೋನಾಚಿದು 618 ಲೆವೆಲ್ಸ್ ಮೇಲಿಂದ ಸಪೋರ್ಟ್ ತೊಗೊಂಡು ಮೇಲೆ ಹೋಗಿದೆ. ಅರ್ಥ ಆಯ್ತಾ? ಇದು ಪಾಯಿಂಟ್ ನಂಬರ್ 1. ನಾವು ಲೆಟ್ ಅಸ್ ಮೂವ್ ಆನ್ ಟು 15 ಮಿನಿಟ್ ಟೈಮ್ ಫ್ರೇಮ್. ಓಕೆನಾ? 15 ಮಿನಿಟ್ ಟೈಮ್ ಫ್ರೇಮಲ್ಲಿ ನೀವಿಲ್ಲಿ ಏನು ನೋಡ್ಬೋದು ಅಂದರೆ, ಇದು ಲೆಫ್ಟ್ ಶೋಲ್ಡರ್, ಇದು ಹೆಡ್, ಇದು ರೈಟ್ ಶೋಲ್ಡರ್. ಓಕೆನಾ? ಇನ್ವರ್ಟೆಡ್ ಹೆಡ್ ಆ್ಯಂಡ್ ಶೋಲ್ಡರ್ ಪ್ಯಾಟರ್ನ್, ಇನ್ವರ್ಟೆಡ್ ಹೆಡ್ ಆ್ಯಂಡ್ ಶೋಲ್ಡರ್ ಪ್ಯಾಟರ್ನ್ ಫಾರ್ಮೇಷನ್ ಮಾಡಿದೆ. ಓಕೆನಾ? ಇವಾಗ ನಾವು ಫಸ್ಟು ಬೈಯಿಂಗ್ ಬಗ್ಗೆ ಮಾತಾಡೋಣ. ಓಕೆ ಗೈಸ್, ಸೊ ನೀವು ಬೈಯಲ್ಲಿ ಮಾಡ್ತೀರಾ ಅಂದರೆ ಇದು ನೋಡಿ, ಇದು ನೆಕ್ಲೈನ್. ಈ ಇನ್ವರ್ಟೆಡ್ ಹೆಡ್ ಆ್ಯಂಡ್ ಶೋಲ್ಡರ್ ಪ್ಯಾಟರ್ನ್ದು ಈ ನೆಕ್ಲೈನ್ ಮೇಲೆ ಸಸ್ಟೈನ್ ಆಗ್ತಿದ್ದಂಗೆ ಬೈ ಮಾಡಿ. ಓಕೆನಾ? ಬೈ ವೆನ್ ಪ್ರೈಸ್ ಕ್ರಾಸಸ್ 3655 ಲೆವೆಲ್ಸ್ ಮೇಲ್ಗಡೆ ಸಸ್ಟೈನ್ ಆಗ್ತಿದ್ದಂಗೆ ಬೈ ಮಾಡಿ. ಟಾರ್ಗೆಟ್ ನಂಬರ್ 1 ಈಸ್ ಗೋನಾ ಬಿ ಎಟ್ 3675 will be your target number 1. Target number 2 is going to be at 3690 will be your target number 2. 3675 ಲೆವೆಲ್ಸ್ ಮೇಲ್ಗಡೆ ಸಸ್ಟೈನ್ ಆಗ್ತಿದ್ದಂಗೆ ಬೈ ಮಾಡಿ. 3675 will be your target number 1. 3690 3655 ಲೆವೆಲ್ಸ್ ಮೇಲ್ಗಡೆ ಓಕೆನಾ ಸಸ್ಟೈನ್ ಆಗ್ತಿದ್ದಂಗೆ ಮಾತ್ರ ಬೈ ಮಾಡಿ. 3675 will be your target number 1. 3690 will be your target number 2. ಅರ್ಥ ಆಯ್ತಾ? Now let us talk about selling. ಓಕೆ ಗೈಸ್, ಸೊ ಸೆಲ್ಲಲ್ಲಿ ಮಾಡ್ತೀರಾ ಅಂದರೆ ನೋಡಿ, ನಾಳೆ ಪ್ರೈಸು ಈ ಲೆವೆಲ್ಸ್ ಕೆಳಗೆ ಸಸ್ಟೈನ್ ಆಗಬೇಕು. ಓಕೆನಾ? ಸೆಲ್ ವೆನ್ ಪ್ರೈಸ್ ಕ್ರಾಸಸ್ 3560 ಲೆವೆಲ್ಸ್ ಕೆಳಗೆ ಸಸ್ಟೈನ್ ಆಗ್ತಿದ್ದಂಗೆ ಸೆಲ್ ಮಾಡಿ. ಯೋರ್ ಟಾರ್ಗೆಟ್ ಈಸ್ ಗುಣ ಬಿ ಎಟ್ ಇಲ್ಲಿ ಸಮ್ವೇರ್ ಅರೌಂಡ್ ಇಲ್ಲಿ ಬರುತ್ತೆ ಟಾರ್ಗೆಟ್ ನಂಬರ್ 1. 3540 ವಿಲ್ ಬಿ ಟಾರ್ಗೆಟ್ ನಂಬರ್ 1. ಟಾರ್ಗೆಟ್ ನಂಬರ್ 2 ಈಸ್ ಗುಣ ಬಿ ಎಟ್ 3520 ವಿಲ್ ಬಿ ಟಾರ್ಗೆಟ್ ನಂಬರ್ 2. 3560 ಲೆವೆಲ್ಸ್ ಕೆಳಗೆ ಸಸ್ಟೈನ್ ಆಗ್ತಿದ್ದಂಗೆ ಸೆಲ್ ಮಾಡಿ. 3540 will be target number 1. 3520 will be target number 2. Okay, now let us move on to the next stock. Okay guys, next stock bandi McDowell's. Okay, now McDowell's on a 15 minute time frame ನೋಡಿ ಈ ಝೋನ್ ಮಾರ್ಕ್ ಮಾಡಿದ್ದೀನಿ. ಓಕೆನಾ? this entire zone, it is acting as an resistance. ಓಕೆನಾ? ಮಲ್ಟಿಪಲ್ ಟೈಮ್ಸ್ ರೆಸಿಸ್ಟೆನ್ಸ್ ಝೋನ್ ಟೆಸ್ಟ್ ಆಗೋಗಿದೆ. ಹಾಗೆಯೇ ಇದು ನೋಡಿ, ಇದು ಲೆಫ್ಟ್ ಶೋಲ್ಡರ್ ಹೆಡ್, ಇದು ರೈಟ್ ಶೋಲ್ಡರ್. ಪ್ರಾಪರ್ ಇನ್ವರ್ಟೆಡ್ ಹೆಡ್ ಆ್ಯಂಡ್ ಶೋಲ್ಡರ್ ಪ್ಯಾಟರ್ನ್ ಫಾರ್ಮೇಷನ್ ಮಾಡಿದೆ. ಇನ್ವರ್ಟೆಡ್ ಹೆಡ್ ಆ್ಯಂಡ್ ಶೋಲ್ಡರ್ ಪ್ಯಾಟರ್ನ್ ಫಾರ್ಮೇಷನ್ ಮಾಡಿದೆ. ಅರ್ಥ ಆಯ್ತಾ? ನೆಕ್ಸ್ಟು ಇವಾಗ ನಾವು ಫಸ್ಟು ಬೈಯಿಂಗ್ ಬಗ್ಗೆ ಮಾತಾಡೋಣ. ಓಕೆ, ಸೊ ನಾಳೆ ಬೈಯಲ್ಲಿ ಮಾಡ್ತೀರಾ ಅಂದರೆ ಪ್ರೈಸ್ ನೋಡಿ ಈ ಗ್ಯಾಪ್ ಫಿಲ್ ಆದಮೇಲೆ ಮೇಲ್ಗಡೆ ಸಸ್ಟೈನ್ ಆಗಬೇಕು. ಓಕೆನಾ? ಬೈ ವೆನ್ ಪ್ರೈಸ್ ಕ್ರಾಸಸ್ 10
ಬೈ ವೆನ್ ಪ್ರೈಸ್ ಕ್ರಾಸಸ್ 1180 ಲೆವೆಲ್ಸ್ ಮೇಲ್ಗಡೆ ಸಸ್ಟೈನ್ ಆಗ್ತಿದ್ದಂಗೆ ಬೈ ಮಾಡಿ. ಟಾರ್ಗೆಟ್ ನಂಬರ್ 1 ಈಸ್ ಗೋನ್ ಬೆಟ್ 1190 ಆ್ಯಂಡ್ ಟಾರ್ಗೆಟ್ ನಂಬರ್ 2 ಈಸ್ ಗೋನ್ ಬೆಟ್ 1200. ಅರ್ಥ ಆಯ್ತಾ? 1180 ಲೆವೆಲ್ಸ್ ಮೇಲ್ಗಡೆ ಸಸ್ಟೈನ್ ಆಗ್ತಿದ್ದಂಗೆ ಬೈ ಮಾಡಿ. 1190 will be your target number 1, 1200 will be your target number 2. ಅರ್ಥ ಆಯ್ತಾ? ಇದು ಬೈಯಿಂಗ್ ಆಯಿತು. ನೋ ಲೆಟ್ ಅಸ್ ಟಾಕ್ ಅಬೌಟ್ ಸೆಲ್ಲಿಂಗ್. ಓಕೆ ಗೈಸ್, ಸೊ ಸೆಲ್ಲೆಲ್ಲಿ ಮಾಡ್ತೀರಾ ಅಂದರೆ ನೋಡಿ, ಪ್ರೈಸು ಈ ಲೆವೆಲ್ಸ್ ಕೆಳಗೆ ಸಸ್ಟೈನ್ ಆಗಬೇಕು, ಅವಾಗ ಸೆಲ್ ಮಾಡಿ. ಸೆಲ್ ಬಿಲೋ 1160 ಲೆವೆಲ್ಸ್ ಕೆಳಗೆ ಸಸ್ಟೈನ್ ಆಗ್ತಿದ್ದಂಗೆ ಸೆಲ್ ಮಾಡಿ. ಟಾರ್ಗೆಟ್ ನಂಬರ್ 1 ಈಸ್ ಗೋನ್ ಬೆಟ್ 1150. ಟಾರ್ಗೆಟ್ ನಂಬರ್ 2 ಈಸ್ ಗೋನ್ ಬೆಟ್ 1140. ಅರ್ಥ ಆಯ್ತಾ? 1160 ಲೆವೆಲ್ಸ್ ಕೆಳಗೆ ಸಸ್ಟೈನ್ ಆಗ್ತಿದ್ದಂಗೆ ಸೆಲ್ ಮಾಡಿ. 1150 will be ಟಾರ್ಗೆಟ್ ನಂಬರ್ 1, 1140 will be your ಟಾರ್ಗೆಟ್ ನಂಬರ್ 2. ಅರ್ಥ ಆಯ್ತಾ? ಓಕೆ ಗೈಸ್, ದಟ್ಸ್ ಇಟ್ ಫಾರ್ ಟುಡೇ. ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ತುಂಬ ಥ್ಯಾಂಕ್ಸ್. ನಾಳೆ ನಿಮ್ಮ ಜೊತೆ ಇನ್ನೊಂದು ಅನಾಲಿಸಿಸ್ ವಿಡಿಯೋಲಿ ಮೀಟ್ ಮಾಡ್ತೀನಿ. ಅಲ್ಲಿವರೆಗೂ ಫ್ರೆಂಡ್ಸ್, ಟೇಕ್ ಕೇರ್ ಆ್ಯಂಡ್ ಗುಡ್ ನೈಟ್.